ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. क्या तो इस बात पर राजी है कि मोहम्मद तेरा बाप हो, अम्मा आयशा तेरी माँ हो, फातिमा तेरी बहन हो। विश्वದಲ್ಲಿ बच्चे की आंखों से आंसू जारी हो गए। वो बच्चा कहने लगा कि हुजूर, अगर ऐसी बात है तो ये भी मंजूर है, सारी दुनिया की तकलीफ आसान है, अगर आपका रिश्ता मुझे मिल जाता है। ಬಾಳಬೇಕು ಅಂತ ಹೇಳಿ ಇಡೀ ವಿಶ್ವಕ್ಕೆ ये पैगाम था ಇವತ್ತಿಗೂ आज अल्लाह के नबी अलैहिस्सलातु वस्सलाम के ವಿಶ್ವದಲ್ಲಿರ್ತಕ್ಕಂಥ सारे तौर तरीकों को छोड़कर मुसलमान जिंदगी गुजारना है ಪಾಲಿಸಬೇಕು ಅಂತ और रोना रो रहा है मुसलमान कि हमारी बच्चियां मदद हो रही है, वाक़ियतन हो रही है, वाक़ियतन अफसोस की बात है, बड़े फिक्र की बात है, लेकिन ಸಂದರ್ಭದಲ್ಲಿ वजूहात जानने की कोशिश नहीं करता। ಕೂಡ ಒಟ್ಟಾಗಿ ಬಾಳೋಣ इन वजूहात से हमारी बच्चियां कौम की राह भटक रही है, इस वजूहात को, इन वजूहात को जानने की कोशिश नहीं कर रहा है। ಒಂದು ರೀತಿಯಲ್ಲಿ ಇದು ದೇವರೇ ಸೃಷ್ಟಿ ಮಾಡಿದ ಹಾಗೆ ಉಗಾದಿ ಹಬ್ಬ ರಂಜಾನ್ ಹಬ್ಬ ಅಂದ್ರೆ ನೀವೆಲ್ಲ ಬಾಳಬೇಕು ದೇವರೇ ನಮಗೆ ಸಂದೇಶ ನಮಗೆ ಅನಿಸುತ್ತೆ ಹಾಗಾಗಿ ನಾವೆಲ್ಲ ಸಮಾಜದಲ್ಲಿ ಒಬ್ಬ ಬಾಳೋಣ ಅಂತ ಆಶಿಸ್ತೇನೆ 230 रुपया अगर मस्जिद के अहबाब अगर मदरसे मकतब के लिए सवाल कर लेते हैं तो लड़ने के लिए आ जाते हैं। अब इस सामने जगह नहीं है, सीधे सामने आप चले गेट से जगह खाली, गेट से निकलते ही ईदगाह मैदान के बीच में जगह है, आते रहे। ಇವತ್ತಿನ ವಿಶೇಷತೆ ಯಾರಲ್ಲಿ ಸಂಪತ್ತಿದೆ ಅವರೆಲ್ಲರೂ ಕೂಡ 2.5% ಜಕಾತನ್ನ ಅವಶ್ಯಕತೆ ಇರೋರಿಗೆ, ಯುವತಿಕರಿಗೆ, ತಬಲಿಯರಿಗೆ, ವಿಧವೆಯರಿಗೆ ಮತ್ತು ಬಡವರಿಗೆ ಹಂಚಿ ಅವ್ರಿಗೂ ಜೀವನವನ್ನ ಕಲ್ಪಿಸಿಕೊಳ್ಳುವ ಅವಕಾಶವನ್ನು ಒದಗಿಸಿಕೊಡುತ್ತದೆ. ಮತ್ತು ಏನು ದಿನ ಉಪವಾಸವಿದ್ದೇವೆ ಅಥವಾ ನಾವು ಹಸಿವಿನ ಬೇಳೆಯನ್ನು ಅನುಭವಿಸಿ ಕಷ್ಟದಲ್ಲಿರುವಂತಹ ಜನರ ಕಷ್ಟವನ್ನ ನಾವು ಜೀವನ ನಡೆಸುವಂತ ಕೆಲಸ ಈ ದಿನ ಮಾಡ್ತೇವೆ. ಈ ದಿನ ಉಪವಾಸ ಸಾಮೂಹಿಕ ಪ್ರಾರ್ಥನೆ ಇದೆ. ಇಲ್ಲಿ ಸುಮಾರು ಒಂದು 10,000 ಜನ 15,000 ಜನ ಇಲ್ಲಿ ಸೇರ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ನಗರದ ವಿವಿಧ ಕಡೆಗಳಲ್ಲಿ ಎಲ್ಲ ಈದ್ನ ನಮಾಜ್ ಮಾಡಿದ್ದೇವೆ. ಈಗ ಇಲ್ಲಿ ಕೊನೆ 10 ಗಂಟೆ ನಮಾಜ್ ಸಾಮೂಹಿಕ ಪ್ರಾರ್ಥನೆ ಇದೆ. ವಿಶೇಷತೆಯಲ್ಲಿ ನಾವೆಲ್ಲ ಅನ್ಯಧರ್ಮೀಯರೆಲ್ಲ ಸೇರ್ಕೊಂಡು ಈ ದಿನ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಶಾಂತಿಯಾಗಿ ನಡೆದೈತೆ. ತುಮಕೂರಲ್ಲಿ ಎಲ್ಲ ಕಡೆನೂ ನಮಾಜ್, ಎಲ್ಲ ಮಸೀದಿಗಳಲ್ಲಿ, ಎಲ್ಲ ಈದ್ಗಾಹಗಳಲ್ಲಿ ಎಲ್ಲ ಶಾಂತಿಯಾಗಿ ನಮಾಜ್ ಮಾಡಿದ್ದಾರೆ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಬಂದು ಈಗಲೇ ತರ ಎಲ್ಲರಿಗೂ ಭೇಟಿ ಮಾಡುತ್ತಿದ್ದಾರೆ. ನಮ್ಮ ತುಮಕೂರಲ್ಲಿ ಶಾಂತಿಯಾಗಿ ಹಬ್ಬ ನಡೆದೈತೆ. ಎಲ್ಲ ನಮ್ಮ ನಾಡಿನ ಜನತೆಗೆ ಹೇಳೋದಿದ್ರೆ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಶಾಂತಿಯಾಗಿ ನಮ್ಮ ತುಮಕೂರಲ್ಲಿ ಶಾಂತಿಯಾಗಿ ನನ್ನ ಅಂಜಾಮದಲ್ಲಿ ಬಾಳೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ರಂಜಾನ್ ಮತ್ತು ಉಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.